ಪಂಚ ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಟೆಕ್ನಿಕಲಿ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ. ಪುದುಚೇರಿ ಇದೆಯಲ್ಲ, ಪಾಂಡಿಚೇರಿ ಅಂತ ಕರಿತೀವಿ, ಅಲ್ಲಿ 30 ವಿಧಾನಸಭಾ ಕ್ಷೇತ್ರ ಬರ್ತವೆ, 16 ಬಂದವರು ಅಧಿಕಾರಕ್ಕೆ ಬರ್ತವೆ. ಅದನ್ನೂ ಒಂದು ರಾಜ್ಯ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಪಂಚರಾಜ್ಯ ಚುನಾವಣೆ ಇದು. ಈ 5 ರಾಜ್ಯಗಳ ಪೈಕಿ ಮ್ಯಾಕ್ಸಿಮಮ್ ಕುತೂಹಲ ಅಂತಿದ್ದದ್ದು ಪಶ್ಚಿಮ ಬಂಗಾಳನೇ. ಹೋದಲ್ಲಿ ಬಂದಲ್ಲಿ ಕೇಳೋರು ಜನ, ಏನಾಗುತ್ತೆ ಪಶ್ಚಿಮ ಬಂಗಾಳ ಅಂತ. ಈ ಆಕ್ಸಿಸ್ ಮೈ ಇಂಡಿಯಾದವರು ತಮಿಳ್ನಾಡಿನಲ್ಲಿ ವಿಜಯ್ 98 ಸ್ಥಾನದ ತನಕ 120 ಸ್ಥಾನದ ತನಕ ತಗೋಬಹುದು ಅಂತ ಹೇಳಿದ ಮೇಲೆ ತಮಿಳ್ನಾಡಿನಲ್ಲಿ ಹಿಂಗೆಲ್ಲ ಆಗ್ತಿದೆಯಾ ಅನ್ನೋ ಕಡೆ ಹೋಗಿದೆ ಅಷ್ಟೇ ಗಮನ. ಈಗಲೂ ನಂಬರ್ 1 ಕುತೂಹಲ ಇರೋದು ಪಶ್ಚಿಮ ಬಂಗಾಳನೇ. ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ 200ಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು, ತಲೆ ಕೆಡಿಸ್ಕೋಬೇಡಿ ಅಂತ. ನೀವು ಏನೇ ಅನ್ನಿ, ಶಿ ಈಸ್ ಅ ಫೈಟರ್. ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಅಲ್ಲಿ ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅಂತ ಮನಸ್ತಾಪ ಮಾಡಿಕೊಂಡು ಹೊರಗೆ ಬಂದು ತೃಣಮೂಲ ಕಾಂಗ್ರೆಸ್ ಅನ್ನುವ ಒಂದು ಪಕ್ಷ ಸ್ಥಾಪನೆ ಮಾಡಿ ಆ ಕಮ್ಯುನಿಸ್ಟ್ ಕೇಡರ್ಗಳ ವಿರುದ್ಧ ಹೋರಾಡಿ ಅಲ್ಲೊಂದು ರಾಜಕೀಯ ಹಿಂಸಾಚಾರಕ್ಕೊಂದು ಇತಿಹಾಸನೇ ಇದೆ. ರಾಜಕೀಯ ಹಿಂಸಾಚಾರ ನಾನಲ್ಲ, BJP ಧ್ವಜ ಕಟ್ಕೊಂಡಿರೋ ಮನೆಗಳನ್ನು ಹುಡುಕಿ ಹೊಡಿತಾರೆ ಅಂತ. ಇಲ್ಲಿ TMC ಶುರು ಮಾಡಿದ್ದಲ್ಲ, ಅದನ್ನು ಶುರು ಮಾಡಿದ್ದು ಕಮ್ಯುನಿಸ್ಟ್ ಪಕ್ಷದವರು. 33 ವರ್ಷ ಪಶ್ಚಿಮ ಬಂಗಾಳ ಆಳಿದ್ರು ಅವರು. ಜ್ಯೋತಿ ಬಸು, ಬುದ್ಧದೇವ್ ಭಟ್ಟಾಚಾರ್ಯ. ಆವಾಗಿನ ಹಿಂಸಾಚಾರ, ಆ ಕಮ್ಯುನಿಸ್ಟ್ ಕೇಡರ್ಗಳ ವಿರುದ್ಧ ಕಾಲೂರು ನಿಂತ್ಕೊಂಡು ಬಡದಾಡೋದಂದ್ರೆ ಕಡಿಮೆನಾ? ಸಿಂಗೂರಂತೆ, ನಂದಿಗ್ರಾಮ ಅಂತೆ. ಅದಾದ ಮೇಲೆ ಸತತವಾಗಿ 3 ಸಲ ಚುನಾವಣೆಗಳನ್ನು ಗೆದ್ದುಕೊಂಡು, ಲುಕ್ ಎಟ್ ಹರ್. 2021 ಚುನಾವಣೆ ದೊಡ್ಡ ಮೋದಿ ಅಲೆಯ ವಿರುದ್ಧ ಈ ಹೆಣ್ಮಗಳ ನಿಂತ್ಕೊಂಡಂಥ ರೀತಿ. ಲಾಸ್ಟ್ ಟೈಮ್ ಎಲೆಕ್ಷನ್ ನಾನು ಸ್ವತಃ ಅಲ್ಲಿ ಇದ್ಕೊಂಡು ಕವರೇಜ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಖೇಲ ಹೋಬೆ ಅಂದರು ಅವರು, ಆಟ ಆಗಿಬಿಡಲಿ ಬನ್ನಿ ಅಂತ. 200 ಸ್ಥಾನ ದಾಟ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂತಾರೆ ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. CRPF ಅವ್ಯವಸ್ಥೆ ಸೃಷ್ಟಿಸಿದೆ ಅಂದರು ಮಮತಾ ಬ್ಯಾನರ್ಜಿ. CRPF ಏನೇನು ಮಾಡ್ತು ಅನ್ನೋದನ್ನು ನಾನು ಬ್ರೇಕ್ಗಿಂತ ಮುಂಚೆ ಹೇಳಿದೆ. ಅಭಿಷೇಕ್ ಬ್ಯಾನರ್ಜಿ ಮಾತಾಡಿದ್ದಾರೆ. ಮಮತಾ ಬ್ಯಾನರ್ಜಿಯವರ ಸೋದರಳಿಯ ತಮ್ಮನ ಮಗ. ಮಮತಾ ಬ್ಯಾನರ್ಜಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಸ್ವಂತ ಸಂಸಾರ ಅನ್ನೋದಿಲ್ಲ. ಅದೊಂದು ನಾನು ಹೇಳಿದ್ನಲ್ಲ, ಹವಾಯಿ ಚಪ್ಪಲಿ ಹಾಕ್ಕೊಂಡು ಹಳೆ ಸೀರೆ ಉಟ್ಕೊಂಡು ಈ ಮಾರುತಿ 800 ಕಾರ್ನಲ್ಲಿ ಅವರದ್ದೇ ಹಳೆಯ ಮನೆಯಲ್ಲಿ ಇದ್ಕೊಂಡು ರಾಜಭಾರ ಮಾಡ್ತಾರೆ ಅನ್ನುವ ಸೆಂಟಿಮೆಂಟು ಬಂಗಾಳದ ಜನರಿಗಿದೆ. ಗಂಡ ಇಲ್ಲ, ಮಕ್ಕಳಿಲ್ಲ, ಭ್ರಷ್ಟಾಚಾರದ ಆರೋಪಗಳಿಲ್ಲ. ಯು ಕಾಂಟ್ ಸೇ ಮಮತಾ ಬ್ಯಾನರ್ಜಿ ಯಾವುದೋ ಹಗರಣ ಮಾಡಿ ಇಟ್ಟು ದುಡ್ಡು ತಿಂದಿದ್ದಾರೆ, ಇಲ್ಲ. ಅವರು ತನ್ನ ತಮ್ಮನ ಮಗನನ್ನು ರಾಜಕೀಯ ಉತ್ತರಾಧಿಕಾರಿ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ BJPಯವರು ಅನೇಕ ವಾಗ್ದಾಳಿಗಳನ್ನು ನಡೆಸಿದ್ರು. ಸ್ವತಃ ಅಮಿತ್ ಶಾ ಮಾತಾಡಿದ್ರು. ಅಭಿಷೇಕ್ ಬ್ಯಾನರ್ಜಿ TMC ಸಂಸದ. ನೆನ್ನೆ ಒಂದು ಸುದ್ದಿ ಹೇಳಿದ್ವಿ ನಾವು. 2 ಬೂತ್ಗಳಲ್ಲಿ BJPಯ ಈ ಮತಯಂತ್ರದ ಮುಂದೆ BJPಯ ಬಟನ್ ಪ್ರೆಸ್ ಮಾಡೋ ಜಾಗಕ್ಕೆ ಟೇಪ್ ಅಂಟಿಸ್ಬಿಟ್ಟಿದ್ರು. BJPಗೆ ಓಟ್ ಹಾಕದೇ ಇರೋ ಹಂಗೆ. BJP ಕ್ಯಾಂಡಿಡೇಟು ಆ ಬೂತಿಗೆ ಬಂದಾಗ ನೋಡಿದ್ದು ಅದನ್ನು. ಇದು ಹಿಂಗೆ ಯಾಕೆ ಅಂದಾಗ ಮತಗಟ್ಟೆ ಅಧಿಕಾರಿಗಳು ಸರಿಯಾಗಿ ಉತ್ತರ ಕೊಡಲಿಲ್ಲ, ಜೋರು ಗಲಾಟೆ ಆಯಿತು. ಆಮೇಲೆ ಎಲೆಕ್ಷನ್ ಕಮಿಷನ್ ಹೇಳ್ತು ಆ 2 ಬೂತ್ನಲ್ಲಿ ಮರುಮತದಾನ ಮಾಡಿಸ್ತೀವಿ ಅಂತ ಹೇಳೋದು. ಇಲ್ಲಿದೆ ನೋಡಿ. ಈ ಬೂತ್ ಬರೋದು ಅದೆಂಥ ಹೆಸರು ಮರ್ತೇನೋ, ಪಲ್ತಾ ಅನ್ನುವಂಥದ್ದೇನೋ ಒಂದು ಊರು ಬರುತ್ತೆ, ವಿಧಾನಸಭಾ ಕ್ಷೇತ್ರ. ಡೈಮಂಡ್ ಹಾರ್ಬರ್ ಅನ್ನುವ ಲೋಕಸಭಾ ಕ್ಷೇತ್ರ. ಆ ಡೈಮಂಡ್ ಹಾರ್ಬರ್ಗೆ ಅಭಿಷೇಕ್ ಬ್ಯಾನರ್ಜಿ MP 7 ಲಕ್ಷ ಓಟ್ನಿಂದ ಗೆದ್ದಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ 7 ಲಕ್ಷ. ಅವರು ಹೇಳಿದ್ರು, ಅಭಿಷೇಕ್ ಬ್ಯಾನರ್ಜಿ ಹೇಳಿದ್ರು, ರಫೇಲು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ತರೋದೊಂದು ಬಾಕಿ ಇತ್ತು ಕೇಂದ್ರ ಸರ್ಕಾರದವರು, ಅಷ್ಟೆಲ್ಲ ಮಾಡಿಬಿಟ್ರು ಪಶ್ಚಿಮ ಬಂಗಾಳದಲ್ಲಿ ಅಂತ. ಕೇಳಿಸ್ಕೊಳ್ಳಿ. ಈ ಇಡೀ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾತ್ರ ಏನೂ ಇಲ್ಲ. ಒಂದು 3-4% ಓಟ್ ತಗೋತಾರೆ. ಕಳೆದ ಸಲ 0 ಸುತ್ತಿದ್ದಾರೆ, 0 ಸ್ಥಾನಗಳು. ಆ ಮಮತಾ ಬ್ಯಾನರ್ಜಿ ಜೊತೆ ಅಲಯನ್ಸ್ ಅವರು ಮಾಡ್ಕೊಂಡಿದ್ರೆ ಆ ಮಾತು ಬೇರೆ. ಅಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ರಾಹುಲ್ ಗಾಂಧಿ ಪ್ರಚಾರ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಧ್ರುವೀಕರಣದ ರಾಜಕಾರಣ ಮಾಡಿದ್ದಕ್ಕಾಗಿಯೇ BJPಯವ್ರಿಗೆ ಇಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂತ ರಾಹುಲ್ ಗಾಂಧಿ ಭಾಷಣ ಮಾಡ್ತಾರೆ.
ಕರ್ನಾಟಕದಲ್ಲಿ ಪಶ್ಚಿಮ ಬಂಗಾಳ ರಿಸಲ್ಟ್ ಏನಾಗುತ್ತೆ ಅಂತ ಕಾಂಗ್ರೆಸ್ ನಾಯಕರುಗಳು ಮಮತಾ ಬ್ಯಾನರ್ಜಿ ಗೆಲ್ತಾರೆ, ಮಮತಾ ಬ್ಯಾನರ್ಜಿ ಗೆಲ್ಲಬೇಕು ಅಂತಾರೆ. ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ನಾಯಕರು ಮಮತಾ ಬ್ಯಾನರ್ಜಿ ವಿರುದ್ಧ ಹೋರಾಡ್ತೀವಿ ಅಂತಾರೆ. ಕಲಸು ಮೇಲೋಗರ ಅಂತಾರಲ್ಲ ಒಂದು ಶಬ್ದ, ಇದಕ್ಕೆ ಅನ್ನೋದು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನವರು ಮಮತಾ ಬ್ಯಾನರ್ಜಿ ವಿರುದ್ಧ ನಾವು ಹೋರಾಡ್ತೀವಿ ಅಂತಾರೆ. ಮಮತಾ ಬ್ಯಾನರ್ಜಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರದಂತೆ ತಡೆಯುವುದಕ್ಕೆ ಕಾಂಗ್ರೆಸ್ಸನ್ನು ಒಳಗೊಂಡು ರಚಿತಗೊಂಡಂಥ INDIA ಮೈತ್ರಿಕೂಟದ ಸದಸ್ಯರು. ಪಶ್ಚಿಮ ಬಂಗಾಳದ ಹೊರಗೆ ಕಾಂಗ್ರೆಸ್ ನಾಯಕರನ್ನು ಮಾತಾಡಿಸಿದ್ರೆ ಮಮತಾ ಬ್ಯಾನರ್ಜಿ ಗೆಲ್ತಾರೆ, BJP ಸೋಲುತ್ತೆ, ಮಮತಾ ಬ್ಯಾನರ್ಜಿ ಗೆಲ್ಲಬೇಕು ಅಂತಾರೆ. ಅಧೀರ್ ರಂಜನ್ ಚೌಧರಿ ಲೋಕಸಭೆಯ ಮಾಜಿ ವಿಪಕ್ಷ ನಾಯಕರವರು, ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಮುಖಂಡರು, ಮಮತಾ ಬ್ಯಾನರ್ಜಿ ಕಂಗಾಲಾಗ್ಬಿಟ್ಟಿದ್ದಾರೆ, ಹೆಂಗೆ ಓಡಾಡ್ತಾ ಇದ್ದಾರೆ ನೋಡಿ, ಬೂತ್ಗೆ ಅಂತಿದ್ದಾರೆ. ಅಧೀರ್ ರಂಜನ್ ಚೌಧರಿ ಕೇಳಿಸ್ಕೊಳ್ಳಿ ಒಮ್ಮೆ. ಹಿಂಗಿದೆ ಪಶ್ಚಿಮ ಬಂಗಾಳದ ಕಥೆ. ಮೇ 4ನೇ ತಾರೀಕು ಗೋಯಿಂಗ್ ಟು ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಡೇ. ಅವತ್ತು ಮಧ್ಯಾಹ್ನದ ತನಕ ಹಿಂಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ ನೋಡಿ. ಆ್ಯಂಡ್ BJPಗೆ ಪಶ್ಚಿಮ ಬಂಗಾಳವನ್ನು BJP ಗೆದ್ದುಕೊಳ್ಳುವುದೇ ಆದರೆ ಈ ಸಲದಂಥ ಅವಕಾಶ ಮತ್ತೆ ಬರುತ್ತೋ ಬರೋದಿಲ್ವೋ ಗೊತ್ತಿಲ್ಲ. ತಮ್ಮ ಎಲ್ಲ ಶ್ರಮವನ್ನು ಹಾಕಿದ್ದಾರೆ ಪಶ್ಚಿಮ ಬಂಗಾಳದ ಮೇಲೆ, ಎಲ್ಲ ಶ್ರಮ. ಮೋದಿ, ಅಮಿತ್ ಶಾ, SIR, CRPF, 14-15 ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿ ಪ್ರಚಾರ ಮಾಡಿದ್ರು. ಈ ಅಷ್ಟೂ ಬೆನಿಫಿಟ್ಟು ಇನ್ನು 5 ವರ್ಷಗಳ ನಂತರ BJPಗೆ ಸಿಗುತ್ತೋ ಸಿಗೋದಿಲ್ವೋ ಗೊತ್ತಿಲ್ಲ. ನೋಡೋಣ ಏನು 4ನೇ ತಾರೀಕು ಏನಾಗುತ್ತೆ ಅಂತ. ತಮಿಳುನಾಡಿನ ಬಗ್ಗೆ ಮಾತಾಡ್ತಾ ಇದ್ವಿ. ಉಳಿದೆಲ್ಲ ಸರ್ವೆಗಳದ್ದು ಒಂದು ತೂಕ ಆದರೆ ಈ ಪ್ರದೀಪ್ ಗುಪ್ತಾ ಕೊಟ್ಟಿರುವಂಥ ಸರ್ವೆಯದ್ದೇ ಇನ್ನೊಂದು ತೂಕ. ಆಕ್ಸಿಸ್ ಮೈ ಇಂಡಿಯಾದವರೇ 98ರಿಂದ 120 ಅಂದರೆ ಫಸ್ಟ್ ಆಫ್ ಆಲ್ ಆ ನಂಬರ್ ಬರ್ತವೆ ಅಂತ ಹೇಳೋದಕ್ಕೆ ಧೈರ್ಯ ಬೇಕು ರೀ, ಹೇಳೋದಕ್ಕೆ ಧೈರ್ಯ ಬೇಕು. ಇನ್ನೊಂದು ಹೇಳೋದು ಮಾಡ್ತೇನೆ ನಿಮಗೆ. ಪ್ರದೀಪ್ ಗುಪ್ತಾ ಅವರ ಆಕ್ಸಿಸ್ ಮೈ ಇಂಡಿಯಾ ಪಶ್ಚಿಮ ಬಂಗಾಳದ ಸಂಖ್ಯೆಗಳನ್ನು ಕೊಡ್ತಾ ಇಲ್ಲ. ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು ಅವ್ರು, ಕೊಡೋದಿಲ್ಲ ನಾವು ಪಶ್ಚಿಮ ಬಂಗಾಳದ ಸಂಖ್ಯೆಗಳನ್ನು. ಯಾಕೆ? ಇವರ ಸರ್ವೆಯಲ್ಲಿ ಸ್ಯಾಂಪಲ್ ಅಂತ ಯಾರನ್ನ ಇಟ್ಕೊಂಡಿದ್ರಲ್ಲ, ಆ ಸ್ಯಾಂಪಲ್ ಅಂತ ಇಟ್ಕೊಂಡ ಜನರ ಪೈಕಿ 70% ಜನ ಹೇಳಕ್ಕೆ ತಯಾರಿಲ್ವಂತೆ ತಾವು ಯಾರಿಗೆ ಓಟ್ ಹಾಕಿದ್ದಾರೆ ಅಂತ. 100ಕ್ಕೆ 70 ಜನ ಹೇಳೋದಕ್ಕೆ ತಯಾರಿಲ್ವಂತೆ. ಬರೀ 30 ಅಂದರೆ ನಮ್ಮ ಸ್ಯಾಂಪಲ್ ಸೈಜ್ನ 30% ಮಾತ್ರ ಇಟ್ಕೊಂಡು ನಾವು ಸರ್ವೆ ಸಂಖ್ಯೆಗಳನ್ನು ಕೊಡೋದಕ್ಕಾಗೋದಿಲ್ಲ, ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರದೀಪ್ ಗುಪ್ತಾ ಅವರ ಆಕ್ಸಿಸ್ ಮೈ ಇಂಡಿಯಾದಿಂದ ಸರ್ವೆ ಮಾಡುವುದಕ್ಕೆ ಅಂತ ಹೋಗಿದ್ದಂಥ 5 ಜನರನ್ನು ಪಶ್ಚಿಮ ಬಂಗಾಳ ಪೊಲೀಸರು ಅರೆಸ್ಟ್ ಮಾಡಿ 22 ದಿವಸ ಜೈಲಿನಲ್ಲಿ ಇಟ್ಟಿದ್ರು. 22 ದಿವಸ ಜೈಲಿನಲ್ಲಿ ಸರ್ವೆ ಮಾಡೋದಕ್ಕೆ ಹೋದವ್ರನ್ನ. ಯಾಕೆ ಅಂತ ಕೇಳಿದ್ರೆ ಪರ್ಮಿಷನ್ ಇಲ್ಲದೆ ಸರ್ವೆ ಮಾಡ್ತಿದ್ದಾರೆ ಇವರು ಅಂತ ಹೇಳಿದ್ರಂತೆ. ಆಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಪ್ರದೀಪ್ ಗುಪ್ತಾ. ಒಂದು ಚುನಾವಣೆಯಲ್ಲಿ ಸಮೀಕ್ಷೆ ಮಾಡುವುದಕ್ಕೆ ಯಾರ ಹತ್ರ ಪರ್ಮಿಷನ್ ತಗೋಬೇಕು ಅನ್ನೋದನ್ನಾರು ನಮಗೆ ಕ್ಲಾರಿಟಿ ಕೊಡಿ ಅಂತ. ಆಮೇಲೆ ಬೇಲ್ ಕೊಟ್ಟು ಬಿಡಿಸ್ಕೊಂಬಂದಿದ್ದಾರೆ. ಈಗ ಪಶ್ಚಿಮ ಬಂಗಾಳದ ಸಂಖ್ಯೆಗಳನ್ನು ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅವರು. ತಮಿಳುನಾಡಿಂದ ಕೊಟ್ಟಿದ್ದಾರೆ. ತಮಿಳುನಾಡಿನ ಸಂಖ್ಯೆಗಳು ಎಲ್ಲರೂ ಗಾಬರಿ ಬೀಳಿಸಿವೆ. ಬ್ರೇಕಿಂತ ಮುಂಚೆ ಹೇಳ್ತಾ ಇದ್ದೇನೆ, ವರ್ಸ್ಟ್ ಕೇಸ್ ಸಿನಾರಿಯೋ ನಾವು ಮಾಡಿದ ಸರ್ವೆ ಕಂಪ್ಲೀಟ್ಲಿ ರಾಂಗ್ ಆಗಿದೆ ಅಂದರೂ ಕೂಡ ವಿಜಯ್ ಪಕ್ಷಕ್ಕೆ 70ಕ್ಕಿಂತ ಕಡಿಮೆ ಸ್ಥಾನ ಬರೋದಿಲ್ಲ ಅಂತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.